ನಿನಗೆ ಆಡೋ ಆಸಕ್ತಿ ಹೇಗೆ ಶುರುವಾಯ್ತು? ಅಂದ್ರೆ ನಾನು ನಿಮ್ಗೆ ಹೇಳಿದೆ ಚಿಕ್ಕವಳಿಂದಾನೇ ಬಂದಿದೆ ಅಂತ. ಅದು ನಂಗೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ, ಹಂಗೆ ಬಂದ್ಬಿಟ್ಟಿದೆ. ಮತ್ತೆ ಸ್ಕೂಲೆಲ್ಲ ನಿಂಗೆ ಬೆಸ್ಟ್ ಫ್ರೆಂಡ್ಸ್ ಯಾರಿದ್ದಾರೆ? ಸುಮಾರು ಜನ ಇದ್ದಾರೆ. ಅಂದ್ರೆ ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ ಅಂತ ಒಬ್ರು ಇರ್ತಾರಪ್ಪ? ಒಬ್ರಲ್ಲ, 5 ಜನ ಇದ್ದಾರೆ. ಹೆಸರು ಹೇಳ್ಬೋದಾ? ಹೇಳ್ತೀನಿ. ಫಸ್ಟ್ ಮೋನಿಶಾ, ನಿರೀಕ್ಷಾ, ಬೃಂದ, ಚಂದನ, ಚರಿತಾ, ಹಿತಾ. 5 ಜನ ಆಗೋಯ್ತಾ? ಜಾಸ್ತಿನೇ ಆಗೋಯ್ತು. ಬರೀ ಗರ್ಲ್ಸ್ ಅಷ್ಟೇನಾ, ಬಾಯ್ಸ್ ಇಲ್ವಾ? ಯಾಕೆ ಬಾಯ್ಸ್ ಅಂದ್ರೆ ಇಷ್ಟ ಇಲ್ವಾ? ಯಾಕೆ? ನಂಗೆ ಇಷ್ಟ ಆಗಲ್ಲ ಮಾಡ್ಕೊಳಕ್ಕೆ. ಫ್ರೆಂಡ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ವಾ? ಅವ್ರೆಲ್ಲ ನಿನ್ ಹೆಣ್ಮಕ್ಳೆಲ್ಲ ನಿನ್ ಸ್ಕೂಲ್ಗೆ ಶೂಟಿಂಗ್ ಹೋಗೋ ಟೈಮಲ್ಲಿ ನೋಟ್ಸ್ ಎಲ್ಲ ಬರ್ಕೊಡ್ತಾರಾ ಫ್ರೆಂಡ್ಸು? ಅಂದ್ರೆ ಹೆಲ್ಪ್ ಮಾಡ್ತಾರಾ? ಖುಷಿಯಿಂದ ಹೆಲ್ಪ್ ಮಾಡ್ತಾರೆ. ಅವ್ಳಿಗೆ ಯಾಕಪ್ಪ ಬರ್ಕೊಡ್ಬೇಕು ಅಂತ ಅಲ್ಲ. ಅಂದ್ರೆ ಅವ್ರನ್ನೆಲ್ಲ ನಾನು ಸರಿಗಮಪ ಕರ್ಕೊಂಡು ಹೋಗಿದ್ದೆ. ನಾನು ಹೇಳ್ದೆ ಫಸ್ಟ್ ನೇಮು ಮೋನಿಶಾ ಅಂತ ಹೇಳಿ. ಅವಳನ್ನ ಕರ್ಕೊಂಡು ಹೋಗಿದ್ದೆ. ಅವಳು ಇವಾಗ್ಲೂ ನನಗೆ ಥ್ಯಾಂಕ್ ಯು ಹೇಳ್ತಾಳೆ. ಥ್ಯಾಂಕ್ಸ್ ಜ್ಞಾನ ಇವಾಗ್ಲೂ ಹೇಳ್ತಾಳೆ ನನ್ಗೆ. ಒಂದು ಅಂದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದೆ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಇರ್ತಾಳೆ. ನಂಗೆ ಅದೊಂದು ಖುಷಿ. ನಿಮ್ಮ ಮೋನಿಶಾ ಯಾವ್ದಾದ್ರು ಹಾಡು ಹೇಳು ಅಂತಾಳ? ಯಾವ್ದು ಹೇಳು ಅಂತಾಳೆ? ನಿನ್ ಫ್ರೆಂಡಿಗೆ, ಬೆಸ್ಟ್ ಫ್ರೆಂಡಿಗೆ ಡೆಡಿಕೇಶನ್ ಮಾಡ್ತೀಯ? ಯಾವ ಸಾಂಗ್ ಡೆಡಿಕೇಶನ್ ಮಾಡ್ತೀಯ? ಫ್ರೆಂಡ್ ಸಾಂಗ್ ಆಡ್ತೀನಿ. ಯಾವ ಹಾಡು ಹೇಳು? ಫ್ರೆಂಡ್ ಸಾಂಗ್ ಅಷ್ಟೊಂದು ಫ್ರೆಂಡ್ ಸಾಂಗ್ ಹೇಳಲ್ಲ. ಅಂದ್ರೆ ಫಿಲಮ್ ಸಾಂಗ್ ಹೇಳು ಅಂತಾಳೆ, ಅದನ್ನ ಹೇಳ್ತೀನಿ. ಯಾವ ಸಾಂಗ್? ಅಂದ್ರೆ ಇದು ಇಂದು ಬಾನಿಗೆಲ್ಲ ಹಬ್ಬ, ಆ ತರ. ಅದು ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕೂಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕೂಲಕ್ಕೂ ಹಬ್ಬ. ಥ್ಯಾಂಕ್ ಯು. ನಿನ್ ಫ್ರೆಂಡ್ಸಿಗೆಲ್ಲ ನೀನು ಹಾಡು ಹೇಳಿದ್ರೆ ಹಬ್ಬನಾ? ಖುಷಿ ಪಡ್ತಾರೆ. ಇನ್ನೊಂದು ಹಾಡು ಹೇಳು ಅಂತಾರ? ಇಲ್ಲ, ಯಾವತ್ತಾದ್ರೂ ಅಂದ್ರೆ ನಮ್ಮ ಟೀಚರ್ಸು ಡ್ಯಾನ್ಸ್ ಮಾಡಿ ಹಾಡಾಡಿ ಅಂತ ಹೇಳಕ್ಕೆ ನನ್ನೇ ಕೈ ಕಾಣಿಸ್ತಾರೆ. ನಿನ್ ವಾಯ್ಸ್ ಚೆನ್ನಾಗಿದೆಯಲ್ಲ ಅದಕ್ಕೆ. ಆ ಥರ ನನ್ನ ಫ್ರೆಂಡ್ಸು. ಮತ್ತೆ ನನ್ನ ಹಿಂದ್ಗಡೆ ಲೈನ್ಗೆ ಹಾಕಿರುವಾಗ ಫ್ರೆಂಡ್ಸು ನನ್ನ ಮುಂದೆಗೆ ಹೋಗು, ನಿನ್ ಮುಂದೆ ನಿಂತ್ಕೊ ಅಂತ ನನ್ನ ಕಳಿಸ್ತಾರೆ. ನಿನ್ ಮುಂದಕ್ಕೆ ಹೋಗು ಜ್ಞಾನ ಅಂತಾರೆ. ನಾನು ಕೇಳಿದೆ ನನ್ನ ನಿರೀಕ್ಷನ್ ಹತ್ರ, ನೀನ್ ಗಾನಕ್ಕೆ ಹೋಗಿಲ್ಲ ಅಲ್ವಮ್ಮ, ಅದಕ್ಕೆ ನಿಮ್ಗೆ ಬಿಡ್ತಾರೆ ಅಂತ ಅಂತಿದ್ಲು. ಆತರ ಹೇಳ್ದಾಗ ತುಂಬಾನೇ ಖುಷಿ ಆಗುತ್ತೆ. ನಿನ್ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅಂದ್ರೆ ಏನ್ ಅಚೀವ್ ಮಾಡ್ಬೇಕಂತ ಇದ್ಯಾ? ಅಚೀವ್ ಮಾಡ್ಬೇಕಂದ್ರೆ ಸಿಂಗರ್ ಆಗಿದ್ದೀನಿ. ನಾನು ಮೆಡಿಕಲ್ ಓದ್ತೀನಿ. ಮೆಡಿಕಲ್ ಡಾಕ್ಟರ್ ಆಗ್ತೀಯಾ? ಓಕೆ. ಫ್ರೀ ಟೈಮಲ್ಲೆಲ್ಲ ಇದ್ದಾಗ ಏನು ಮಾಡ್ತೀಯಾ? ಫ್ರೀ ಟೈಮಲ್ಲಿ ಟಿವಿ ನೋಡ್ತೀನಿ. ಟಿವಿ ನೋಡೋದು ಬಿಟ್ಟರೆ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ. ಆಮೇಲೆ ಇನ್ನೇನು ಮಾಡಲ್ಲ. ಟಿವಿ ನೋಡೋದು ಬಿಟ್ಟರೆ ಅಂದರೆ ನಮ್ಮ ದೊಡ್ಡಮ್ಮ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಮೊನ್ನೆಲ್ಲ ಹೋಗಿ ಬಂದೆ. ಅಂದ್ರೆ ನಮ್ಮ ಅಕ್ಕ ನಮ್ಮ ಕಸಿನ್ ಎಲ್ಲ ಸಿಗ್ತಾರೆ ಅಲ್ಲಿ. ಚೆನ್ನಾಗಿರುತ್ತೆ. ಯಾವ ಸ್ಕೂಲ್ ಓದ್ತಿರೋದು? ಆಚಾರ್ಯ ವರ್ಲ್ಡ್ ಸ್ಕೂಲ್. ಎಲ್ಲಿ ಬರುತ್ತೆ ಅದು? ರಾಮನಗರ. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀಯಾ? ಇಲ್ಲ, ನಮ್ಮಮ್ಮ ಗೌರ್ಮೆಂಟ್ ಎಂಪ್ಲಾಯಿ. ಅವರು ಅಲ್ಲಿ ವರ್ಕ್ ಮಾಡ್ತಾರೆ, ಆನ್ಮನಹಳ್ಳಿ ಅಂತ ಹೇಳಿ. ಅದು ಒಂದು ಹಾಸ್ಟೆಲ್ಲು. ಅಲ್ಲಿ ಅಮ್ಮ ಸಂಗೀತ ಟೀಚರ್ ಆಗಿ ವರ್ಕ್ ಮಾಡ್ತಾರೆ. ಅಮ್ಮ ಸಂಗೀತ ಟೀಚರು. ನಾನು ಅಲ್ಲೇ ರಾಮನಗರ ಸ್ಕೂಲ್ಗೆ ಹಾಕಿದ್ದಾರೆ. ಅಲ್ಲೇ ನಾನು ಓದ್ತಾ ಇದ್ದೀನಿ. ಇವಾಗ ಬ್ಯಾಂಗ್ಳೂರಾ? ಬ್ಯಾಂಗ್ಳೂರಲ್ಲಿ. ಅಂದ್ರೆ ನಾವು ಅಪ್ ಅಂಡ್ ಡೌನ್ ಮಾಡಲ್ಲ. ಅಂದ್ರೆ ಒಂದೊಂದ್ಸಲಿ ಪ್ರೋಗ್ರಾಮ್ ಇರ್ಬೇಕಾದ್ರೆ ಬೆಂಗಳೂರಿಗೆ ಬರ್ತೀವಿ. ಪ್ರೋಗ್ರಾಮ್ ಇಲ್ಲ ಅಂದ್ರೆ ಅಲ್ಲೇ ಸ್ಟೇ ಮಾಡ್ತೀವಿ. ನಮ್ಗೆ ಅಲ್ಲಿ ಮನೆ ಸಿಕ್ಕಿದೆ, ಅಲ್ಲಿ ಕ್ವಾರ್ಟರ್ಸ್ ಕೊಡ್ತಾರೆ, ಅಲ್ಲಿ ಸ್ಟೇ ಮಾಡ್ತೀವಿ. ನಿಮ್ಮ ಶಾಲೆನಲ್ಲಿ ಆನ್ಯುವಲ್ ಡೇ ಎಲ್ಲ ಮಾಡ್ತಾರಾ? ಮಾಡ್ತಾರೆ. ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಮಾಡ್ತಾರೆ. ಆನ್ಯುವಲ್ ಡೇ ವರ್ಷ ಮಾಡ್ತಾರೆ.
ಈ ವರ್ಷ ಮಾಡ್ತಾರೆ. ಆನ್ಯುವಲ್ ಡೇನೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಹಾಡು ಹೇಳ್ತೀಯಾ? ಪ್ರಾಕ್ಟೀಸ್ ಏನ್ ಬೇಡ, ಅಲ್ಲಿ ಯಾವ್ದು ಹೇಳ್ತಾರೋ ಅದು ಮಾಡ್ತೀನಿ. ಯಾವ್ದು ಹಾಡು ಹೇಳ್ತಾರೋ ಅದನ್ನ ಹಾಡ್ತೀಯಾ? ಅಂದ್ರೆ ಹೋದ್ಸತಿ ಯಾವ ಹಾಡು ಹೇಳಿದ್ದೆ? ಹೋದ್ಸತಿ ಅಂದ್ರೆ ನಂಗೆ ದೇವರದ್ದು ಫಸ್ಟ್ ನನ್ಗೆ ಪ್ರಯರ್ ಸಾಂಗ್ ಕೊಟ್ಟಿದ್ರು, ಅದನ್ನ ಹಾಡ್ದೆ. ಯಾವ ಸಾಂಗು ಹೇಳ್ಬೋದಾ ಒಂದು ವೀಕ್ಷಕರಿಗೆ? ಮೋದಕಂ. ಹೇಳು ನೋಡೋಣ ಒಂದ್ ಸಾಂಗ್. ಮುದಾಕರಾತ ಮೋದಕಂ ಸದಾಪಿ ಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈನ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನಮಾಮಿ ತಂ ವಿನಾಯಕಂ. ಇದನ್ನ ಹಾಡ್ದೆ. ಓಕೆ. ಸೊ ಅದೊಂದು ಪ್ರೇಯರ್ ಸಾಂಗು. ಮತ್ತೆ ನಂದು ಡ್ಯಾನ್ಸ್ ಎಲ್ಲ ಇತ್ತು, ಡ್ಯಾನ್ಸ್ ಮಾಡ್ಲಿಕ್ಕಿತ್ತಲ್ವಾ, ಅದಕ್ಕೆ ನಾನು ಹಾಡ್ಲಿಲ್ಲ. ಪ್ರೇಯರ್ ಸಾಂಗ್ ಮೊದಲೇ ನನಗೆ ಕೊಟ್ಟಿದ್ರು ಸ್ಟಾರ್ಟ್ ಆದ್ಮೇಲೆ. ಅದು ಮತ್ತೆ ನಾನು ಹೋದ ವರ್ಷ ನಂದು ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ತುಂಬಾ ಹಾಡಾಡಿದ್ವಿ. ಹಾಡ್ ನೆನಪಿಲ್ಲ, ಬಟ್ ತುಂಬಾನೇ ಹಾಡಾಡಿದ್ವಿ. ಸೊ ಮತ್ತೆ ನಾನು ನಮ್ಮ ಆನ್ಯುವಲ್ ಡೇಲಿ ಡ್ಯಾನ್ಸ್ ಕೂಡ ಮಾಡ್ತೀನಿ ನಾನು. ನೀನೆ ಮಾತಾಡ್ತಾ ಹೇಳ್ದೆ ಅನೇಕ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದೀನಿ ಅಂತ. ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ಯಾ ಅಂತ? ಅಂದ್ರೆ ನಾರ್ತ್ ಇಂಡಿಯನ್ ಸೈಡ್ ಎಲ್ಲ ಕೊಟ್ಟಿದ್ದೀನಿ. ತುಂಬಾನೇ ಕೊಟ್ಟಿದ್ದೀನಿ. ನಾರ್ತ್ ಇಂಡಿಯನ್ ಸೈಡ್ ಮತ್ತೆ ಬೆಂಗಳೂರಲ್ಲೇ ತುಂಬಾ ಕಡೆ ಕೊಟ್ಟಿದ್ದೀನಿ. ಅಕಸ್ಮಾತ್ ನಿನಗೆ ಹೋಗ್ತೀಯಾ ಅಂತ ಕಾರ್ಯಕ್ರಮಕ್ಕೆ ಅಂತ, ಅಲ್ಲಿ ನಿನಗೆ ಏನಾದ್ರು ಕಷ್ಟ ಅನ್ಸುತ್ತೆ, ಭಯ ಅನ್ಸುತ್ತೆ, ಆ ಟೈಮಲ್ಲಿ ನಿನಗೆ ಧೈರ್ಯ ತುಂಬೋರು ಯಾರು? ಅಮ್ಮ. ಏನ್ ಹೇಳ್ತಾರ ಅವಾಗ? ಅಂದ್ರೆ ನಾನು ಟೆನ್ಷನ್ ಮಾಡ್ಕೊಳಲ್ಲ. ಅಂದ್ರೆ ನಂಗೆ ಧೈರ್ಯ ಕೊಡ್ತಾರೆ. ಏನಂತ ಧೈರ್ಯ ಕೊಡ್ತಾರೆ? ಓ ಅಡೋಗು ಅಂತ ಹೇಳ್ತಾರ? ಭಯ ಪಡ್ಕೋಬೇಡ ಅಂತಾರ? ಭಯ ಪಡ್ಕೋಬಾರ್ದು, ಹಾಡು ಅಷ್ಟೇ ಹೇಳೋದು. ಆವಾಗ ಸ್ವಲ್ಪ ನಂಗೆ ಸ್ಟ್ರೆಂತ್ ಬರುತ್ತೆ. ಬೂಸ್ಟ್ ಎನರ್ಜಿ ಬರುತ್ತಾ?